ಅವರು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಈ ಅದೇನು ಹೇಳ್ತಾರೆ ಅದಕ್ಕೆ ಆ ಪದಬಳಕೆ ಮಾಡಿ ಅವ್ರನ್ನ ದಾರಿ ತಪ್ಪಿಸೋಕ್ಕೋ ಮತ್ತೊಂದಕ್ಕೋ ಮಾಡ್ತಿರ್ಬೋದು. ನಾನು ಒಂದು ನಾಡಿನ ಜನತೆಗೆ ಮನವಿ ಮಾಡೋದು, ನನಗೆ ಎಲ್ಲ ರೀತಿಯ ಅನುಭವಗಳಾಗಿದೆ, ಯಾರ ಬಗ್ಗೆ ಟೀಕೆ ಮಾಡಲ್ಲ. ನನಗೆ 5ನೇ ಬಾರಿ ಭಗವಂತ ಈ ಲೈಫ್ ಕೊಟ್ಟಿರೋದು. ಒಂದು ಕೊನೆಯ ಅವಕಾಶ ಈ ರಾಜ್ಯದಲ್ಲಿ. ನಾನು ಏನು ತಪ್ಪು ಮಾಡಿದ್ದೀನಿ ಮಾಡಿಲ್ವೋ ಅನ್ನೋದು ಯೋಚನೆ ಮಾಡಿ ರಾಜ್ಯದ ಜನ ಒಂದು ಅವಕಾಶ ಕೊಡಲಿ. ನಿಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ತೀನಿ, ನನಗೆ ಯಾವ ಕೇಂದ್ರ ಸರ್ಕಾರ ಯಾವ ಸರ್ಕಾರಗಳ ಆರ್ಥಿಕ ನೆರವು ಬೇಕಿಲ್ಲ. ಕರ್ನಾಟಕ ರಾಜ್ಯದ ಜನ ಈ ಸರ್ಕಾರನ ಖಜಾನೆ ಖಾಲಿ ಮಾಡಲ್ಲ, ನಾವುಗಳು ಖಾಲಿ ಮಾಡ್ತಾಯಿದ್ದೀವಿ ಸ್ವೇಚ್ಛಾಚಾರವಾಗಿ. ನೀವು ಏನು ಕೆಲಸ ಬೇಕಾದ್ರೂ ಮಾಡ್ಬೋದು, ಅದರ ಅನುಭವ ನನಗಿದೆ. 2 ಬಾರಿ ಚಿಕ್ಕ ಅವಧಿನ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ನಾನು ಕಳೆದ ಬಾರಿ ಹೇಳಿದೆ ಜನಕ್ಕೆ 5 ಕಾರ್ಯಕ್ರಮ. ಅವರು 5 ಕಾರ್ಯಕ್ರಮ ಘೋಷಣೆ ಮಾಡಿದ್ರು 2,000 ರೂಪಾಯಿ ಅಂತ. ನಾನು ನಿಮ್ಮ ಕುಟುಂಬಗಳನ್ನ ಆರ್ಥಿಕವಾಗಿ ಮೇಲೆ ತತ್ತೀನಿರಪ್ಪ, ಭಿಕ್ಷೆ ಬೇಡಬೇಡಿ, ಕೊಡೋ ಮಟ್ಟಿಗೆ ತಂದು ಕೊಡ್ತೀನಿರಪ್ಪ, ಒಂದು ಓಟ್ ಹಾಕಿ ಅಂದೆ. ಜನ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ರೈತರಿಗೆ ಈಗಲೂ ಹೇಳ್ತೀನಿ, ಉತ್ತರ ಕರ್ನಾಟಕದ ರೈತರಿಗೂ ಜಾತಿ ಬಿಡಿ. ಪಾಪ ಇವತ್ತಿನ ಬರಗೂರು ರಾಮಚಂದ್ರಪ್ಪನವ್ರು ಹೇಳೋರು ಜಾತಿ ಬಿಡಬೇಕಂತೆ. ಜಾತಿ ಬಿಟ್ಟು ಹೊರಗೆ ಬಂದಿಲ್ಲ ಇವ್ರು ಯಾರೂ. ಜಾತಿ ಬಿಡಬೇಕು ಅಂತಾರಲ್ಲ, ಎಲ್ಲೋ ಭಾಷಣ ಮಾಡ್ತಾರೆ, ಎಲ್ಲ ನೋಡಿದ್ದೀನಿ ನಾನು. ನನ್ನ ರೈತನಿಗೆ ಪಂಚಾಯಿತಿ ಮಟ್ಟದಲ್ಲಿ ನಿಮ್ಮ ನರೇಗಾದ ಹೇಳಿದ್ರಿ, ನರೇಗಾ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಆ ಕಾರ್ಯಕ್ರಮ ಜಾರಿಗೆ ಬಂದ ಮೇಲೆ ಎಷ್ಟು ಲಕ್ಷ ಕೋಟಿ ಖರ್ಚು ಮಾಡಿದಿರಿ? ನರೇಗಾದಲ್ಲಿ ಎಷ್ಟು ಲಕ್ಷ ಕೋಟಿ? ರೈತನ ನಾವು 2,000 ಕೊಡ್ತೀವಿ, ರೈತನ ಗೊಬ್ಬರ ತಗೊಳ್ಳೋಕ್ಕೆ 3 ಕಂತಲ್ಲೋ ಏನೋ ಕೊಡ್ತೀವಿ, 2,000 4 ತಿಂಗಳು ಒಂದು ಬಾರಿ. ಎಷ್ಟು ಅದರಿಂದ ಉಪಯೋಗ ಇದೆ? ಅದು ಎಷ್ಟು ಲಕ್ಷ ಕೋಟಿ ದುಡ್ಡು ಕೊಟ್ಟಿದ್ದೀವಿ ಅದರಲ್ಲಿ? ಅದೇ ದುಡ್ಡುಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗೋಡನ್ಗಳು, ಕೋಲ್ಡ್ ಸ್ಟೋರೇಜು, ರೈತನಿಗೆ ಅವನ ಏರಿಯಾದಲ್ಲಿ ಅವತ್ತಿನ ವರ್ಷದಲ್ಲಿ ಏನು ಮಳೆ ಬೀಳ್ಬೋದು ಪ್ರಮಾಣ, ನೀನು ಯಾವ ಕ್ರಾಪ್ ಹಾಕಿದ್ರೆ ನೀನು ಉಳಿತೀಯ, ನೀನು ಬೆಳೆದಿದ್ದಕ್ಕೆ ಸರ್ಕಾರ ನಾನು ಗ್ಯಾರಂಟಿ ಕೊಡ್ತೀನಿ, ಸಾಲ ಮಾಡಬೇಡ, 75% ನೀನು ಬೆಳೆದು ತಗೊಂಬಂದ್ರೆ ಗೋಡನ್ಗೆ ಅಲ್ಲಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ಗೆ 75% ದುಡ್ಡು ಅಡ್ವಾನ್ಸ್ ಕೊಡ್ತೀನಿ ಸರ್ಕಾರದಿಂದ. ನೀನು ಅದನ್ನು ಯಾವಾಗ ಬೆಲೆ ರೈಸ್ ಆಗುತ್ತೆ ಮಾರಾಟ ಮಾಡಿ ದುಡ್ಡು ಕಟ್ಟು, ಬಡ್ಡಿ ಹಾಕಲ್ಲ ನಿನಗೆ. ನನ್ನ ಸ್ಕೀಮ್ಗಳೇ ಬೇರೆ. ಇದಕ್ಕೆ ನರೇಗಾ ಆಯ್ತಪ್ಪ, ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರು ಅವರು, ಏನೋ ಚರ್ಚೆ ನಡೀತಿದೆ. ಆ ಮಹಾತ್ಮ ಗಾಂಧಿ ಹೆಸರಿನಲ್ಲೂ ಯಾವ್ಯಾವ ಥರ ಲೂಟಿ ಮಾಡಿದ್ದೀರಿ? ಕರ್ನಾಟಕದಲ್ಲೇ ತಗೊಳ್ಳಿ ಲೆಕ್ಕ, ಯಾವ ಥರ ಲೂಟಿ ಮಾಡಿದ್ದೀರಿ? ಇದನ್ನು ಈ ಥರ ಹಣ ಸೋರಿಕೆ ಆಗುತ್ತಲ್ಲ, ಇದನ್ನು ನಿಲ್ಲಿಸಿ ಪರ್ಮನೆಂಟು ಇನ್ಫ್ರಾಸ್ಟ್ರಕ್ಚರ್ ಕೊಡಿ ರೈತನಿಗೆ, ಉಳ್ಕತ್ತಾನೆ ರೈತ. ಜಿಲ್ಲೆ ಕುಂಠಿತ ಆಗಿದ್ದೆ ಕುಮಾರಸ್ವಾಮಿ ಅವರಿಂದ. ಅವರಿಗೆ 3 ಯೋಜನೆಗಳು ಬರ್ತಿತ್ತು, ಅದನ್ನು ಯಾವ ಯೋಜನೆ? ನೀರಾವರಿ ಯೋಜನೆಗಳು ಕೂಡ ಈಗ ಬರ್ತಾ ಇದೆಯಲ್ಲ ಎತ್ತಿನೊಳೆಯಿಂದ. ಎತ್ತಿನೊಳೆ ಎಲ್ಲಿಗೆ ಬಂದಿದೆ ಸರ್? ಅದೇ ವಿಚಾರವಾಗಿ ನಾಳೆ ಕೇಂದ್ರಕ್ಕೆ ಹೋಗಿ ಹೋಗಿ ಈಗ ಮೇಕೆದಾಟು ಅಲ್ಲಿಂದಲೇ ಶಿಪ್ಪಲ್ಲಿ ತಗೊಂಬತ್ತವ್ರ ನೀರನ್ನ. ಬ್ರದರ್, ಮೇಕೆದಾಟು ನೀರನ್ನ ನಾಳೆ ಮೀಟಿಂಗ್ ಮಾಡಿ ಭಾಳ ಮಹತ್ತರವಾದ ಸಭೆ ಮಾಡಿ ಆ ಶಿಪ್ಪಲ್ಲೇ ತಗೊಂಬತ್ತವ್ರು ಮೇಕೆದಾಟನ್ನ. ಎತ್ತಿನೊಳದು ಕೊಡ್ತೀವಿ ಅಂತ ಹೇಳಿದ್ರು ಸರ್ ಕೋಲಾರ. ಯಾವಾಗ? ನಾಳೆ ಒಂದು ಮೀಟಿಂಗ್ ಮಾಡಿ ಅಂದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿದ್ರು ಸರ್. ಯಾರು ಕೊಡಲ್ಲ ಅಂದರೆ? ಕೇಂದ್ರ ಸರ್ಕಾರ ಸಹಕರಿಸ್ತಿಲ್ಲ ಅಂತ. ಕೇಂದ್ರ ಸರ್ಕಾರ ಯಾಕೆ ಕೊಡ್ತಾರೆ? ರಾಜ್ಯ ಸರ್ಕಾರ ಜವಾಬ್ದಾರಿ. ಕೇಂದ್ರ ಸರ್ಕಾರ ಏನು ಮಾಡ್ತಾರೆ? ಪರಿಸರ ಇಲಾಖೆ ಅನುಮತಿ ಕೊಟ್ಟು ಪರಿಸರ ಇಲಾಖೆ ಅವ್ರ ಜವಾಬ್ದಾರಿನಿದೆ, ಅವ್ರ ಕೆಲಸ ನಿರ್ವಹಿಸ್ತಾರೆ. ಪರಿಸರ ಇಲಾಖೆನ ಕನ್ವಿನ್ಸ್ ಮಾಡಬೇಕಾದ್ರೂ ರಾಜ್ಯ ಸರ್ಕಾರ. ನೀವು ಕನ್ವಿನ್ಸ್ ಮಾಡಿದೆ, ನೀವು ಇಷ್ಟ ಬಂದಂಗೆ ಮಾಡ್ಕೊಂಡು ಕೊಡಿ ಅಂದ್ರೆ ಕೊಡ್ತಾರಾ?